ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಒಂದು ಗೋಳದ ರಚನೆ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ತರಗತಿಗಳಲ್ಲಿ ನಾವು ಒಂದು ಅರ್ಧವೃತ್ತವನ್ನು ಅದರ ವ್ಯಾಸದ ಸುತ್ತ ಪರಿಭ್ರಮಿಸಿದಾಗ ಉಂಟಾಗುವ ಆಕೃತಿಯೇ ಗೋಳ ಅಂತ ತಿಳಿಸ್ತೀವಿ. ಹಾಗೆಯೇ ಅದನ್ನು ನಾವು ಒಂದು ಮೋಟರ್ನ ಸಹಾಯದಿಂದ ಕೂಡ ಮಾಡಿ ತೋರಿಸ್ತೀವಿ. ಜಿಯೋಜಿಬ್ರಾದಲ್ಲಿ ಅದನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಮಗೆ ಬೇಕಾಗಿರೋದು 3D ಗ್ರಾಫಿಕ್ಸು. ವ್ಯೂವಿಗೆ ಹೋಗಿ ನಾವು 3D ಗ್ರಾಫಿಕ್ಸನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ನಂತರ ಒಂದು ಸೆಗ್ಮೆಂಟನ್ನು ಅಂದರೆ ವ್ಯಾಸಕ್ಕಾಗಿ ಒಂದು ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ 2D ಗ್ರಾಫಿಕ್ಸಲ್ಲಿ ವ್ಯಾಸವನ್ನು ಎಳ್ಕೊಳ್ಳಿ. ನಂತರ ಒಂದು ಅರ್ಧವೃತ್ತವನ್ನು ಅದರ ಮೇಲೆ ರಚನೆ ಮಾಡ್ಕೊಳ್ಳಿ, ಸೆಮಿ ಸರ್ಕಲ್. ಸೊ ಟು ಡ್ರಾ ಸೆಮಿ ಸರ್ಕಲ್ ಯು ನೀಡ್ ಟು ಸೆಲೆಕ್ಟ್ 2 ಪಾಯಿಂಟ್ಸ್. ಅದರ ರಚನೆ ಇಲ್ಲಿ ಆಗಿರೋದನ್ನು ನೀವು ಕಾಣ್ತೀರಾ. ಇವಾಗ ನಾನು ಎಸ್ಕೇಪ್ ಕೊಡ್ತಾ ಇದ್ದೀನಿ. ಫ್ರೀ ಮೂವ್ ಟೂಲ್ ತೆಗೆದುಕೊಂಡು ಇದನ್ನು ಮಕ್ಕಳಿಗೆ ಕಾಣೋ ರೀತಿಯಲ್ಲಿ ಒಂದು ಆ್ಯಂಗಲಲ್ಲಿ ಇಟ್ಕೊಳ್ಳೋಣ. ಸೊ ಇದನ್ನು ನೀವು ಹೇಗೆ ಬೇಕೋ ಅದನ್ನು ತೋರಿಸ್ಬೋದು. ಈ ಪ್ಲೇನನ್ನು ನೀವು ರೊಟೇಟ್ ಕೂಡ ಮಾಡಬಹುದು. ಸೊ ನಮ್ಮ ಕಣ್ಣಿಗೆ ಕಾಣುವ ಒಂದು ರೀತಿಯಲ್ಲಿ ನಾವು ಇದನ್ನು ಇಟ್ಕೊಳ್ಳೋಣ. ನಂತರ ಒಂದು ಸ್ಲೈಡರನ್ನು ಸಿದ್ಧಪಡಿಸ್ಕೊಳ್ಳೋಣ. ಇದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 2D ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಸ್ಲೈಡರ್ ಇರುತ್ತೆ. ಸ್ಲೈಡರನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಂಗಲನ್ನು ಚೂಸ್ ಮಾಡ್ಕೊಳ್ಳಿ. ಇನ್ಕ್ರಿಮೆಂಟ್ನ ಒಂದು 10 ಡಿಗ್ರೀಸ್ ಇಡ್ತೀನಿ. 1 ಡಿಗ್ರಿ ತುಂಬ ಚಿಕ್ಕದಾಗುತ್ತೆ. ಸೊ 10 ಡಿಗ್ರೀಸ್. ಓಕೆ, ಸೊ ಯುವರ್ ಸ್ಲೈಡರ್ ಇಸ್ ರೆಡಿ ನೌ. ಇವಾಗ ನಾವೇನು ಮಾಡಬೇಕು ಅಂದರೆ ಈ ರೊಟೇಷನ್ ಆ್ಯನಿಮೇಷನನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ಹೀಗಾಗಿ 3D ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ರೊಟೇಟ್ ಅರೌಂಡ್ ಎ ಲೈನನ್ನು ಚೂಸ್ ಮಾಡಿ, ಇಲ್ಲಿ ಸರ್ಕಂಫರೆನ್ಸ್ ಮೇಲೆ ಅಂದರೆ ಹಾಫ್ ಸರ್ಕಲ್ ಅದರ ಮೇಲೆ, ನಂತರ ಅದರ ಡಯಾಮೀಟರ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಗಲನ್ನು ಕೇಳುತ್ತೆ. ಆ್ಯಂಗಲ್ಲು ನಿಮ್ಮ ಸ್ಲೈಡರ್ ಆಲ್ಫಾ ಆಗಿರೋದ್ರಿಂದ ಇಟ್ ಶುಡ್ ರೊಟೇಟ್ ವಿತ್ ದ ಸ್ಲೈಡರ್. ಓಕೆ ಅಂತ ಕೊಡಿ. ಸೊ ಇವಾಗ ಇಲ್ಲಿನ ಎಸ್ಕೇಪ್ ಕೊಟ್ಟು ಸ್ಲೈಡರನ್ನು ನಾನು ನಿಮಗೆ ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ನಿಧಾನಕ್ಕೆ ಮಕ್ಕಳಿಗೆ ತೋರಿಸ್ಬೋದು ಸಿಂಗಲ್ ಲೈನಲ್ಲಿ. ಇದರ ಕಲರನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್, ಆಬ್ಜೆಕ್ಟ್ ಪ್ರಾಪರ್ಟೀಸ್, ಸೊ ಕಲರ್, ದೆನ್ ಒಪಾಸಿಟಿ. ನೀವು ಫುಲ್ ಬ್ಲಾಕ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಬೋದು. ಬಾರ್ಡ್ರ್ ಮಾತ್ರ ಡಾರ್ಕು, ಎಂಟೈರ್ ಡಾರ್ಕ್ ಬೇಕು ಅಂದರೆ ಈ ಥರ ಮಾಡ್ಬೋದು, ಅಥವಾ ಬಾರ್ಡ್ರ್ ಡಾರ್ಕು ಮತ್ತು ಈ ಥರ ಒಪಾಸಿಟಿಯನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಸ್ಟೈಲು ಸ್ವಲ್ಪ ನಾನು ಲೈನನ್ನು ಥಿಕ್ನೆಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಡನ್. ಇವಾಗ ನೋಡಿ, ಇಲ್ಲಿ ನಾನು ಇವಾಗ ಇದನ್ನು ಟ್ರೇಸ್ ಆನ್ ಅಂತ ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸೆಮಿ ಸರ್ಕಲ್ ಓಡಾಡೋದು ಬೇಡ, ಹೀಗಾಗಿ ಟ್ರೇಸ್ ಆನ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ನೀವು ತೋರಿಸ್ಬೋದು. ಸೊ ನಾನು ಮುಂಚೆನೇ ಟ್ರೇಸ್ ಆನ್ ಕೊಡಬೇಕಾಗಿತ್ತು. ಈ ಥರ ಎಲ್ಲ ಆ್ಯಂಗಲ್ಸ್ಗಳಲ್ಲಿ ನೀವು ಮಕ್ಕಳಿಗೆ ಅದನ್ನು ತೋರಿಸ್ಬೋದು. ಇದನ್ನಷ್ಟೇ ನೀವು ಈ ಗ್ರಾಫಿಕ್ ವ್ಯೂವನ್ನು ಇಲ್ಲಿ ಕ್ಲೋಸ್ ಮಾಡ್ಬೋದು, ಆಲ್ಜಿಬ್ರೈಕ್ ವ್ಯೂವನ್ನು ಕ್ಲೋಸ್ ಮಾಡ್ಬೋದು. ಮಾಡಿ ಇದನ್ನು ನೀವಿಲ್ಲಿ ತೋರಿಸ್ಬೋದು. ಇದರ ವ್ಯೂವಲ್ಲಿ ನೀವು ಗ್ರಾಫಿಕ್ ವ್ಯೂವನ್ನು ತಗೊಳ್ಳಿ, ಯಾಕಂದರೆ ನಿಮಗಿಲ್ಲಿ ಸ್ಲೈಡರ್ ಬೇಕಾಗುತ್ತೆ. ಸೊ ಸ್ಲೈಡರ್ ಈ ಥರ ನೀವು ಮಕ್ಕಳಿಗೆ ಇಲ್ಲಿ ತೋರಿಸ್ಬೋದು. ಎಲ್ಲ ಆ್ಯಂಗಲಲ್ಲಿ ಇಟ್ಟೋದನ್ನು ನೀವು ಮೂವ್ ಮಾಡಿ ಅದನ್ನು ನೀವು ತೋರಿಸ್ಬೋದು. ಜೊತೆಗೆ ಸ್ಲೈಡರ್ಗೂ ಕೂಡ ನೀವು ಆ್ಯನಿಮೇಷನನ್ನು ಕೊಡಬಹುದಾಗಿದೆ. ಸೊ ದಿಸ್ ಬಿಕಮ್ಸ್ ದ ಸ್ಪಿಯರ್. ಥ್ಯಾಂಕ್ ಯು.